2025 ಒಂದು ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಒಂದು ಪ್ರಶ್ನೆಗಳಿರ್ತವೆ ನೋಡಿ. ಇದರಲ್ಲಿ ಪ್ರಮುಖ ಪ್ರಶಸ್ತಿಗಳು, ಶೃಂಗಸಭೆಗಳು, ಈ ರೀತಿಯಾಗಿ ಹಲವಾರು ಮಾಹಿತಿಗಳನ್ನು ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ಅಬೆಲ್ ಪ್ರಶಸ್ತಿ. 2025ನೇ ಸಾಲಿನ ಪ್ರತಿಷ್ಠಿತ ಅಬೆಲ್ ಪ್ರಶಸ್ತಿಗೆ ಭಾಜನರಾದ ಗಣಿತ ತಜ್ಞ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮಸಾಕಿ ಕಾಶಿವಾರ. ಮಸಾಕಿ ಕಾಶಿವಾರ ಎಂಬ ವ್ಯಕ್ತಿ ಏನಪ್ಪ ಅಂತಂದರೆ ಈ ಒಂದು ಅಬೆಲ್ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಯಾಗಿದ್ದಾರೆ. ಇವರು ಜಪಾನ್ ದೇಶದ ಪ್ರಸಿದ್ಧ ಗಣಿತ ತಜ್ಞ ಮಸಾಕಿ ಕಾಶಿವಾರ ಅವರು 2025ರ ಅಬೆಲ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನು ಗಣಿತದ ನೋಬೆಲ್ ಎಂದು ಕೂಡ ಕರೆಯುತ್ತಾರೆ ನೋಡಿ. ಯಾವ ಪ್ರಶಸ್ತಿಯನ್ನು ಗಣಿತದ ನೋಬೆಲ್ ಎಂದು ಕರೆಯುತ್ತಾರೆ ಅಂದರೆ ಈ ಒಂದು ಅಬೆಲ್ ಪ್ರಶಸ್ತಿಯನ್ನು ಗಣಿತದ ನೋಬೆಲ್ ಎಂದು ಕರೆಯುತ್ತಾರೆ. ಇದನ್ನು ನಾರ್ವೆ ದೇಶ ನೀಡುತ್ತದೆ ನೋಡಿ. ಈ ಅಬೆಲ್ ಪ್ರಶಸ್ತಿಯನ್ನು ನೀಡುವಂಥ ದೇಶ ಯಾವುದಂದರೆ ನಾರ್ವೆ ದೇಶ ನೀಡುತ್ತದೆ. ಅದೇ ರೀತಿಯಾಗಿ ಮುಂದಿನ ಒಂದು ಪ್ರಶ್ನೆ, 2025ನೇ ಸಾಲಿನ ಬೂಕರ್ ಪ್ರಶಸ್ತಿ ಪಡೆದ ಹಂಗೇರಿ ಬ್ರಿಟನ್ ಲೇಖಕ ಯಾರು? ಇವು ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿವೆ ನೋಡಿ. ಕರೆಂಟ್ ಅಫೇರ್ಸ್ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ನೋಡೋಕತ್ತೀವಿ. ಬೂಕರ್ ಪ್ರಶಸ್ತಿ ಇದರ ಬಗ್ಗೆ ಕ್ವಶನ್ ಕೇಳುವ ಸಾಧ್ಯತೆ ಇದೆ. 2025ರಲ್ಲಿ ಯಾರು ಪಡೆದಿದ್ದಾರೆ ಅಂತ ಕೇಳಿದ್ದಾರೆ. ಹಂಗೇರಿ ದೇಶದ ಬ್ರಿಟನ್ ಲೇಖಕ ಯಾರು? ಸಮಂತ್ ಹಾರ್ವೆ, ಡೇವಿಡ್ ಜಲಾಯಿ, ಕಿರಣ್ ದೇಸಾಯಿ, ಡೇವಿಡ್ ಡಿಯೋಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಡೇವಿಡ್ ಜಲಾಯಿ. ಇಲ್ಲಿ ಫೋಟೋ ಇದೆ ನೋಡಿ, ಬಂದಿಲ್ಲ. ಯಾರು? ಆಪ್ಷನ್ಸ್ ಬಿ, ಡೇವಿಡ್ ಜಲಾಯಿ ಏನಪ್ಪ ಅಂತಂದರೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 2025ರ ಒಂದು ಬೂಕರ್ ಪ್ರಶಸ್ತಿ. ಡೇವಿಡ್ ಜಲಾಯಿ ಅವರು ತಮ್ಮ ಫ್ಲ್ಯಾಶ್ ಕಾದಂಬರಿಗಾಗಿ 2025ರ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಪ್ರಶಸ್ತಿಯು ಇಂಗ್ಲಿಷ್ ಭಾಷೆಯ ಶ್ರೇಷ್ಠ ಕಾದಂಬರಿಗಳಿಗೆ ನೀಡಲಾಗುತ್ತದೆ ನೋಡಿ. ಯಾವ ಭಾಷೆ? ಇಂಗ್ಲಿಷ್ ಭಾಷೆಯ ಒಂದು ಶ್ರೇಷ್ಠ ಕಾದಂಬರಿಗಳಿಗೆ ಈ ಒಂದು ಬೂಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಬೂಕರ್ ಪ್ರಶಸ್ತಿ. ಅದೇ ರೀತಿಯಾಗಿ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತದೆ ನೋಡ್ರಿ. ಈ ಬೂಕರ್ ಪ್ರಶಸ್ತಿ ಇಂಗ್ಲಿಷ್ ಭಾಷೆಯ ಶ್ರೇಷ್ಠ ಕಾದಂಬರಿಗಳಿಗೆ ನೀಡಲಾಗುತ್ತದೆ. ಈ ಒಂದು 2025ರಲ್ಲಿ ಪಡೆದವರು ಯಾರಪ್ಪ ಅಂತಂದರೆ ಡೇವಿಡ್ ಜಲಾಯಿ. ಇವರ ಒಂದು ಕಾದಂಬರಿ ಯಾವುದಂದರೆ ಫ್ಲೇಶ್ ಎಂಬ ಒಂದು ಕಾದಂಬರಿ ಆಗಿದೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. 2025ರ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಟ್ಟಿಗೆ ಸೇರಿದ ಮೊದಲ ಕನ್ನಡ ಕೃತಿ ಯಾವುದು? ಸಂಸ್ಕಾರ, ಆಪ್ಷನ್ಸ್ ಬಿ, ಎದೆ ಅಣತೆ, ಆಪ್ಷನ್ಸ್ ಸಿ, ಗೋಚರ್, ಆಪ್ಷನ್ಸ್ ಡಿ, ಮರಳಿನಲ್ಲಿ ಸಮಾಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಎದೆ ಅಣತೆ ಅಂತ ಹೇಳ್ತೀವಿ ನೋಡಿ ನಾವು. ಆರ್ಟ್ ಲ್ಯಾಂಪ್. ಇದನ್ನು ಬರೆದವರು ಯಾರಂದರೆ ಬಾನು ಮುಸ್ತಾಕ್ ಅವರು ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬಾನು ಮುಸ್ತಾಕ್ ಅವರು ಎದೆ ಅಣತೆ ಕೃತಿಯನ್ನು ದೀಪಾ ಬಸ್ತಿ ಅವರು ಆರ್ಟ್ ಲ್ಯಾಂಪ್ ಎಂಬ ಒಂದು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಕನ್ನಡದ ಕೃತಿಯಾಗಿದೆ ನೋಡಿ. ಇದು ಏನಪ್ಪ ಅಂತಂದರೆ ಕನ್ನಡದ ಮೊದಲ ಕೃತಿ. ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಕನ್ನಡದ ಕೃತಿ ಯಾವುದಪ್ಪ ಅಂತಂದರೆ ಎದೆ ಅಣತೆ. ಇದನ್ನು ಏನು ಮಾಡ್ತಾರೆ ಅಂದರೆ ದೀಪಾ ಬಸ್ತಿ ಅವರು ಆರ್ಟ್ ಲ್ಯಾಂಪ್ ಎಂದು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದ್ದಾರೆ. ಇದಕ್ಕಾಗಿ ಈ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನೀಡಿದ್ದಾರೆ ನೋಡಿ ಈ ಒಂದು ಬಾನು ಮುಸ್ತಾಕ್ ಅವರಿಗೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಇಂಪಾರ್ಟೆಂಟ್. ಮುಂದಿನ ಒಂದು ನ್ಯೂಸ್, 2025ರ ರಾಮನ್ ಮ್ಯಾಗ್ಸೆ ಪ್ರಶಸ್ತಿಗೆ ಭಾಜನರಾದ ಭಾರತದ ಸ್ವಯಂ ಸೇವಾ ಸಂಸ್ಥೆ ಯಾವುದು? ಈ ಒಂದು 2025ರಲ್ಲಿ ರಾಮನ್ ಮ್ಯಾಗ್ಸೆ ಪ್ರಶಸ್ತಿಯನ್ನು ಪಡೆದುಕೊಂಡ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಪ್ರಥಮ್ ಫೌಂಡೇಶನ್, ಎಜುಕೇಟ್ ಗರ್ಲ್ಸ್, ಗೋಂಚ್ ಅಕ್ಷರ ಪಾತ್ರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಎಜುಕೇಟ್ ಗರ್ಲ್ಸ್ ಎಂಬುದು 2025ರ ಒಂದು ಯಾವುದು ಮ್ಯಾಗ್ಸೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ನೋಡಿ.
ಭಾರತದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ಈ ಸಂಸ್ಥೆಯು ಏಷ್ಯಾದ ನೊಬೆಲ್ ಖ್ಯಾತಿಯ ಮ್ಯಾಕ್ಸೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇದರ ಸಂಸ್ಥಾಪಕರು ಯಾರಪ್ಪ ಅಂತಂದರೆ ಸಫೀನಾ ಹುಸೇನ್ ಅವರು ಈ ಒಂದು ಎಜುಕೇಟ್ ಗರ್ಲ್ಸ್ನ ಸಂಸ್ಥಾಪಕರಾಗಿದ್ದಾರೆ. ಇದು 2025 ಒಂದು ಮ್ಯಾಕ್ಸೆ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ನೋಡಿ, ಎಜುಕೇಟ್ ಗರ್ಲ್ಸ್. ಅದೇ ರೀತಿಯಾಗಿ ಮುಂದಿನ ಒಂದು ವಿಶೇಷ ನ್ಯೂಸ್ ಇದೆ ನೋಡಿ, ಇದು ಕೂಡ ಸಂಭವನೀಯತೆಯ ಒಂದು ಮಾಹಿತಿಯಾಗಿದೆ. 2025 59ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ಹಿಂದಿ ಸಾಹಿತಿ ಯಾರು? ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಕ್ವಶನ್ ಆಗಿವೆ ನೋಡಿ. 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಹಿಂದಿ ಸಾಹಿತಿ ಯಾರು? ಅಮಿತಾಬ್ ಘೋಷ್, ವಿನೋದ್ ಕುಮಾರ್ ಶುಕ್ಲಾ, ದಾಮೋದರ್ ಮೌಜೋ, ಗುಲ್ಚರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ವಿನೋದ್ ಕುಮಾರ್ ಶುಕ್ಲಾ. ಈ ಒಂದು 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತಂದರೆ ವಿನೋದ್ ಕುಮಾರ್ ಶುಕ್ಲಾ 2025ರಲ್ಲಿ ಪಡೆದುಕೊಂಡಿದ್ದಾರೆ. ಇವರು ಛತ್ತೀಸ್ಗಢ ರಾಜ್ಯದ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ನೋಡಿ. ಇದು ಆ ರಾಜ್ಯಕ್ಕೆ ದೊರೆತ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. ಈ ಒಂದು ವಿನೋದ್ ಕುಮಾರ್ ಶುಕ್ಲಾ ಯಾವ ರಾಜ್ಯದವರು ಅಂತ ಕೇಳಿದರೆ ಛತ್ತೀಸ್ಗಢ ರಾಜ್ಯದವರು ಆಗಿದ್ದಾರೆ. 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೋಡಿ ವಿನೋದ್ ಕುಮಾರ್ ಶುಕ್ಲಾ ಅವರು. ಅದೇ ರೀತಿಯಾಗಿ ಈ ಒಂದು ಖೇಲ್ ರತ್ನ ಗೌರವ 2025 ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಶಿಫಾರಸುಗೊಂಡ ಹಾಕಿ ಆಟಗಾರ ಯಾರು? ಈ ಒಂದು ಕ್ರೀಡಾ ಕ್ಷೇತ್ರಕ್ಕೆ ನೀಡುವಂಥ ಒಂದು ಪ್ರಶಸ್ತಿಯಾಗಿದೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಆಪ್ಷನ್ ಸಿ ಮನ್ಪ್ರೀತ್ ಸಿಂಗ್, ಆಪ್ಷನ್ಸ್ ಬಿ ಆರ್ಥಿಕ್ ಸಿಂಗ್, ಆಪ್ಷನ್ ಸಿ PR ಶ್ರೀಜೇಶ್, ಆಪ್ಷನ್ಸ್ ಡಿ ಆಕಾಶ್ ಶಿಲ್ಪ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆರ್ಥಿಕ್ ಸಿಂಗ್ ನೋಡಿ. ಅದು ಆರ್ಥಿಕ್ ಸಿಂಗ್ ಏನಪ್ಪ ಅಂತಂದರೆ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಹೆಸರನ್ನು ನೀಡಲಾಗಿದೆ ಇವರಿಗೆ, ಆರ್ಥಿಕ್ ಸಿಂಗ್ ಅವರದು. ಭಾರತ ಪುರುಷ ಹಾಕಿ ತಂಡದ ಪ್ರಮುಖ ಆಟಗಾರರಾಗಿರುವ ಆರ್ಥಿಕ್ ಸಿಂಗ್ ಅವರನ್ನು ಈ ವರ್ಷದ ಖೇಲ್ ರತ್ನ ಪ್ರಶಸ್ತಿಗೆ ಗೌರವ ಶಿಫಾರಸು ಮಾಡಲಾಗಿದೆ. 2025 ಒಂದು ಖೇಲ್ ರತ್ನ ಪ್ರಶಸ್ತಿಗೆ. ಇದು ಭಾರತದ ಕ್ರೀಡಾಶಾಸ್ತ್ರಕ್ಕೆ ನೀಡುವ ಅತ್ಯುನ್ನತ ಒಂದು ಪ್ರಶಸ್ತಿಯಾಗಿದೆ ನೋಡಿ, ಈ ಒಂದು ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಹಾಗಾದರೆ ಈ ಒಂದು ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡಿ, ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಯಾವ ದಿನದಂದು ಆಚರಣೆ ಮಾಡ್ತಾರೆ. ಮುಂದಿನ ಒಂದು ಪ್ರಶ್ನೆ, ಬ್ಯಾಲನ್ ಡಿ ಓವರ್ 2025ನೇ ಸಾಲಿನ ಬ್ಯಾಲನ್ ಡಿ ಓವರ್ ಪುರುಷರ ವಿಭಾಗದ ಪ್ರಶಸ್ತಿ ಪಡೆದ ಆಟಗಾರ ಯಾರು? ಆಪ್ಷನ್ ಸಿ ಲಿಯೋನೆಲ್ ಮೆಸ್ಸಿ, ಆಪ್ಷನ್ಸ್ ಬಿ ಓಸ್ಮಾನ್ ಡೆಂಬೆಲೆ, ಆಪ್ಷನ್ ಸಿ ರೋಡ್ರಿ, ಆಪ್ಷನ್ಸ್ ಡಿ ಕಿಲಿಯನ್ ಎಂಬಾಪೆ. ಇದಕ್ಕೆ ಸರಿಯಾದ ಉತ್ತರ ಓಸ್ಮಾನ್ ಡೆಂಬೆಲೆ. ಏನಪ್ಪ ಅಂತಂದರೆ ಓಸ್ಮಾನ್ ಡೆಂಬೆಲೆ ಏನಪ್ಪ ಅಂತಂದರೆ ಫ್ರಾನ್ಸ್ ದೇಶದವರಾಗಿದ್ದಾರೆ ನೋಡಿ ಇವರು. ಫ್ರಾನ್ಸ್ ದೇಶದ ಓಸ್ಮಾನ್ ಡೆಂಬೆಲೆ ಅವರು 2025ನೇ ಸಾಲಿನ ಬ್ಯಾಲನ್ ಡಿ ಓವರ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಬ್ಯಾಲನ್ ಡಿ ಓವರ್ ಪ್ರಶಸ್ತಿ ಒಂದು ಪ್ರಶಸ್ತಿಗಳ ಬಗ್ಗೆ ಕೂಡ ಪಡೆದುಕೊಂಡಿದ್ದಾರೆ ನೋಡಿ. ಮಹಿಳಾ ವಿಭಾಗದಲ್ಲಿ ಸ್ಪೇನ್ ದೇಶದ ಐತಾನ್ ಬೋನ್ಮತಿ ಈ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ನೋಡಿ. ಪುರುಷರ ಒಂದು ಕ್ಷೇತ್ರದಲ್ಲಿ ಬ್ಯಾಲನ್ ಡಿ ಓವರ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಓಸ್ಮಾನ್ ಡೆಂಬೆಲೆ. ಆದರೆ ಮಹಿಳಾ ವಿಭಾಗದಲ್ಲಿ ಸ್ಪೇನ್ ದೇಶದ ಮಹಿಳೆ ಆಗಿರುವಂಥ ಐತಾನ್ ಬೋನ್ಮತಿ ಅವರು ಪಡೆದುಕೊಂಡಿದ್ದಾರೆ ಈ ಒಂದು ಬ್ಯಾಲನ್ ಡಿ ಓವರ್ ಪ್ರಶಸ್ತಿ 2025. ಮುಂದಿನ ಒಂದು ಪ್ರಶ್ನೆ, ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಗೌರವ ಶ್ರೀಲಂಕಾ ಮಿತ್ರ ವಿಭೂಷಣ ಪಡೆದ ಭಾರತೀಯ ಯಾರು? ನರೇಂದ್ರ ಮೋದಿ, ಎಸ್ ಜಯಶಂಕರ್, ದ್ರೌಪದಿ ಮುರ್ಮು, ರತನ್ ಟಾಟಾ. ಇದಕ್ಕೆ ಸರಿಯಾದ ಉತ್ತರ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಶ್ರೀಲಂಕಾದ ಮಿತ್ರ ವಿಭೂಷಣ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಗೌರವ ಶ್ರೀಲಂಕಾದ್ದು ನೋಡಿ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾರತ ಮತ್ತು ಶ್ರೀಲಂಕಾ ಸಂಬಂಧವನ್ನು ಬಲಗೊಳಿಸಪಡಿಸುವುದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ನಾಯಕ ಎಂಬ
ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಅವರು ಪಾತ್ರ ಆಗಿದ್ದಾರೆ ನೋಡಿ. ಶ್ರೀಲಂಕಾದ ಒಂದು ಗೌರವವನ್ನು ನೀಡಲಾಗಿದೆ ನರೇಂದ್ರ ಮೋದಿ ಅವರಿಗೆ. 2025 ಗ್ಲೋಬಲ್ ಇಂಡಿಯನ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದವರು ಯಾರು? ಈ ಒಂದು 2025 ಗ್ಲೋಬಲ್ ಇಂಡಿಯನ್ ಆಫ್ ದಿ ಇಯರ್ ಒಂದು ಪ್ರಶಸ್ತಿ ಪಡೆದವರು ಯಾರು? ಸುಧಾಮೂರ್ತಿ, ಸದ್ಗುರು ಜಗ್ಗಿ ವಾಸುದೇವ್, ರವಿಶಂಕರ್ ಗುರೂಜಿ, ಅರವಿಂದ್ ಕೃಷ್ಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸದ್ಗುರು ಜಗ್ಗಿ ವಾಸುದೇವ್. ಕೆನಡಾ ಇಂಡಿಯಾ ಫೌಂಡೇಶನ್ ವತಿಯಿಂದ ನೀಡುವ ಪ್ರತಿಷ್ಠಿತ ಈ ಒಂದು ಪ್ರಶಸ್ತಿಯನ್ನು ಈಶಾ ಫೌಂಡೇಶನ್ ಸ್ಥಾಪಕ ಜದ್ಗುರು ಜಗ್ಗಿ ವಾಸುದೇವ್ ಅವರಿಗೆ ನೀಡಲಾಗಿದೆ ನೋಡಿ. ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಈಶಾ ಫೌಂಡೇಶನ್ ನೀಡುವ ಯಾವ ಪ್ರಶಸ್ತಿ? ಗ್ಲೋಬಲ್ ಇಂಡಿಯನ್ ಆಫ್ ದಿ ಇಯರ್. ಈಶಾ ಫೌಂಡೇಶನ್ ನೀಡುತ್ತದೆ ನೋಡ್ರಿ ಈ ಗ್ಲೋಬಲ್ ಇಂಡಿಯನ್ ಆಫ್ ದಿ ಇಯರ್. ಮುಂದಿನ ಒಂದು ಪ್ರಶ್ನೆ, 2024ನೇ ಸಾಲಿನ 34ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದುಕೊಂಡ ವಿದ್ವಾಂಸ ಯಾರು? ಇದು ಕೂಡ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ನೋಡಿದಾಗ ಕ್ವಶನ್ ಕೇಳಿದ್ದಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆ ಬಂದವು. ಈ 34ನೇದ್ದು ಕೊಟ್ಟರೆ 2024ರಲ್ಲಿ ಆ ಪ್ರಶಸ್ತಿ ಪಡೆದ ವಿದ್ವಾಂಸ ಯಾರಂತ ಕೊಟ್ಟಿದ್ದಾರೆ. ಶಿವಶಂಕರಿ, ಭದ್ರೇಶ್ವಾಸ್ ಸ್ವಾಮೀಜಿ, ರಾಮಧರೇಶ್ ಮಿಶ್ರಾ, ಶರಣಕುಮಾರ್ ಲಿಂಬಾಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಭದ್ರೇಶ್ ದಾಸ್ ಸ್ವಾಮೀಜಿ. ಭದ್ರೇಶ್ ದಾಸ್ ಸ್ವಾಮೀಜಿಗೆ 2024ರ ಒಂದು ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿದೆ ನೋಡಿ. ಮಹೋಪಾಧ್ಯಾಯರಾಗಿರುವಂಥ ಭದ್ರೇಶ್ ದಾಸ್ ಸ್ವಾಮೀಜಿ ಅವರು ತಮ್ಮ ಸ್ವಾಮಿನಾರಾಯಣ ಸಿದ್ಧಾಂತ ಸುಧಾ ಎಂಬ ಒಂದು ಸಂಸ್ಕೃತಿ ಕೃತಿಗೆ ಈ ಒಂದು ಗೌರವ ಪಡೆದಿದ್ದಾರೆ. ಈ ಒಂದು ಭದ್ರೇಶ್ ದಾಸ್ ಸ್ವಾಮೀಜಿ ಅವರು ಯಾವ ಒಂದು ಕೃತಿಗೆ ನೀಡಲಾಗಿದೆ ಅಂದರೆ ಅದು ಸ್ವಾಮಿನಾರಾಯಣ ಸಿದ್ಧಾಂತ ಸುಧಾ. ಸ್ವಾಮಿನಾರಾಯಣ ಸಿದ್ಧಾಂತ ಸುಧಾ ಎಂಬ ಒಂದು ಸಂಸ್ಕೃತ ಕೃತಿಗೆ ಈ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ನೋಡಿ. ಇವೇನಪ್ಪ ಅಂತಂದರೆ 2025ರಲ್ಲಿ ಪಡೆದಂಥ ಪ್ರಮುಖ ಪ್ರಶಸ್ತಿಗಳು ಮತ್ತು ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು, ನೊಬೆಲ್ ಪ್ರಶಸ್ತಿಗಳು ನಾವು ಇಲ್ಲಿ ನೋಡಿದ್ದೇವೆ. ನೊಬೆಲ್ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೂಡ ಒಂದು ವಿಡಿಯೋನ ಮಾಡ್ತೀನಿ. ನಿಮಗೇನಾದರೂ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೊಬೆಲ್ ಪ್ರಶಸ್ತಿ ಪಡೆದುಕೊಂಡವ್ರು ಯಾರಂತ ವಿಡಿಯೋ ಮಾಡೋಣ 2025. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಗಳಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬೈ.